Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ ನೋಡೋಣ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲೋ ಟ್ಯಾರೋ ಕಲಿಯಕ್ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿಗಳೆಲ್ಲ ಟ್ಯಾರೋ ಕಲಿಯಕ್ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಿಮ್ ಬಗ್ಗೆ ಸಾಕಷ್ಟು ರಹಸ್ಯ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಗೌರ್ಮೆಂಟ್ ಮುಖಾಂತರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿಮ್ ಮಕ್ಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ದಾರೆ. ಒಂದಷ್ಟು ಪ್ರಯಾಣ ನೀವು ಹೋಗಬಾರ್ದು ಅಂತ ತಡೆಯುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ವಿಚಾರಕ್ಕೆ, ಮನೆಯ ವಿಚಾರಕ್ಕೆ ಒಂದಷ್ಟು ಸಮಸ್ಯೆ ಮಾಡುವಂತ ಉದ್ದೇಶದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ಲಿ ಇದೆ. ಸದ್ಯಕ್ಕೆ ಒಂದಷ್ಟು ಸ್ಟಕ್ ಎನರ್ಜಿನ ನಿಮ್ಗೆ ಕೊಡ್ಬೇಕು. ಟಾರ್ಗೆಟ್ ನೀವೇ ಇದ್ದೀರಾ, ನಿಮ್ ಪಾರ್ಟ್ನರ್ನ ಟಾರ್ಗೆಟ್ ಮಾಡಿಲ್ಲ ಇಲ್ಲಿ ಥರ್ಡ್ ಪಾರ್ಟಿಗಳು. ಸೊ ಇದೆಲ್ಲದರಿಂದ ನೀವು ಮುಂದುವರಿಬಾರ್ದು, ಹೀಗೆ ಸ್ಟಕ್ ಎನರ್ಜಿಲಿ ಇರಬೇಕು. ನಿಮ್ಗೆ ಯಾವ ಒಂದು ಯಶಸ್ಸು ಕೂಡ ಸಿಗಬಾರ್ದು ಅನ್ನುವಂಥದ್ದು ಥರ್ಡ್ ಪಾರ್ಟಿಯ ಉದ್ದೇಶ ಆಗಿದೆ. ಯಾಕೆಂದ್ರೆ ಥರ್ಡ್ ಪಾರ್ಟಿಗೆ ಸಾಕಷ್ಟು ಮೋಸ ಆಗಿದೆ, ಥರ್ಡ್ ಪಾರ್ಟಿಗೆ ಸಾಕಷ್ಟು ನ್ಯಾಯ ಸಿಕ್ಕಿಲ್ಲ. ಥರ್ಡ್ ಪಾರ್ಟಿಗೆ ಅವರ ಪಾರ್ಟ್ನರ್ ಅಥವಾ ನಿಮ್ಮ ಪಾರ್ಟ್ನರ್ ಏನಿದೆ, ಈಗ ನೀವಿಬ್ರು ಸೋಲ್ಮೇಟ್ ಅಂತ ಅನ್ಸುತ್ತೆ, ಅಥವಾ ಅವರಿಬ್ರು ಸೋಲ್ಮೇಟ್ ಅಂತ ಅನ್ಸುತ್ತೆ ಅವರಿಗೆ. ಹಾಗಾಗಿ ಸದ್ಯಕ್ಕೆ ಅವರಿಬ್ಬರನ್ನು ದೂರ ಮಾಡೋದಕ್ಕೆ ಯಾರೇ ಬಂದ್ರು ಬಿಡಲ್ಲ ಅನ್ನುವಂತ ಅಗ್ರೆಸಿವ್ ಎನರ್ಜಿಲಿ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಈಗ ಟೈಮ್ ಚೆನ್ನಾಗಿರೋದ್ರಿಂದ ಸೊ ಸಾಕಷ್ಟು ಅವರಿಗೆ ಬೆನಿಫಿಟ್ ಆಗಿ ಜೀವನ ಮತ್ತೆ ಅವರ ಡಿವೈನ್ ಟೈಮಿಂಗ್ ನಡೀತಾ ಇದೆ. ಹಾಗಾಗಿ ಒಂದಷ್ಟು ರಹಸ್ಯಗಳನ್ನ ತಿಳ್ಕೊಂಡು ಸಾಕಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಸಾಕಷ್ಟು ಸ್ಟ್ರಾಂಗ್ ಆಗಿ ಈ ಒಂದು ಪೌರ್ಣಮಿಗೆ ಅವರು ಬ್ಲಾಕ್ ಮ್ಯಾಜಿಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಿಂದ ಹೊರಬರೋದು ತುಂಬಾ ಕಷ್ಟ ಇದೆ. ಮತ್ತೆ ಬೇರೆ ಕಡೆ ನೀವು ಹೋಗಬಾರ್ದು, ಮತ್ತೆ ಬೇರೆ ವಿಚಾರಗಳಿಗೆ ನೀವು ಕೈ ಹಾಕಬಾರ್ದು. ನಿಮ್ಗೆ ಫೈನಾನ್ಷಿಯಲ್ ವಿಚಾರ ಅಥವಾ ಮನೆ ವಿಚಾರಕ್ಕೆ ಅಥವಾ ಜಾಗ ಜಮೀನಿನ ವಿಚಾರಕ್ಕೆ ನೀವು ಕೈ ಹಾಕಬಾರ್ದು ಅನ್ನುವಂಥದ್ದು ಇದೆ. ಇದಕ್ಕೂ ಥರ್ಡ್ ಪಾರ್ಟಿಗೂ ಏನ್ ಸಂಬಂಧ, ಇದು ನನ್ಗೆ ಗೊತ್ತಿಲ್ಲ, ನೀವೇ ನಿರ್ಧಾರನ ತಗೊಳ್ಳಿ. ಬಟ್ ಇದೆಲ್ಲವನ್ನು ಮೀರಿದಂತ ಯಶಸ್ಸು ನಿಮ್ಗೆ ಸಿಗುತ್ತೆ. ದೇವಿಯ ಆಶೀರ್ವಾದ ಇದೆ, ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಕೂಡ ಇದೆ. ಇಲ್ಲಿ ಒಂದಷ್ಟು ಎಕ್ಸಿನ ಎನರ್ಜಿ ಡಿಸ್ಟರ್ಬ್ ಮಾಡುತ್ತೆ ನಿಮ್ಮ ಪಾರ್ಟ್ನರಿಗೆ, ಮತ್ತೆ ಥರ್ಡ್ ಪಾರ್ಟಿಗೆ, ಮತ್ತೆ ನಿಮಗೆ. 3 ಜನಕ್ಕೂ ಎಕ್ಸ್ ವಾಪಸ್ ಬರುವಂತದ್ದು, ಎಕ್ಸಿನ ಎನರ್ಜಿ ಡಿಸ್ಟರ್ಬ್ ಮಾಡ್ತಾ ಇರುವಂತದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ಕಿಂತ ಸೊ ನಿಮ್ಮ ಪಾರ್ಟ್ನರ್ ಕಾರ್ಮಿಕ್ ಸರ್ಕಲ್ ಯಾವಾಗ ಎಂಡ್ ಆಗತ್ತೆ ಅಲ್ಲಿವರೆಗೂ ಕಾಯಿರಿ ಅನ್ನುವಂಥದ್ದು. ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಅವರು, ನಿಮ್ಮನ್ನು ಬಿಡೋದಕ್ಕೆ ತಯಾರಿಲ್ಲ, ಮತ್ತೆ ಥರ್ಡ್ ಪಾರ್ಟಿನೂ ಬಿಡೋದಕ್ಕೆ ತಯಾರಿಲ್ಲ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಡಬಲ್ ಮೈಂಡ್ ಅಲ್ಲಿ ಇದ್ದಾರೆ. ಸದ್ಯಕ್ಕೆ ಸ್ಟಕ್ ಎನರ್ಜಿಲಿ ಇರುವಂತ ನೀವು ಇದರಿಂದ ಹೊರಗೆ ಬರ್ತೀರಾ. ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ, ಮತ್ತೊಂದೊಳ್ಳೆ ಪಾರ್ಟ್ನರ್ ಕೂಡ ಬರ್ತಾರೆ. ಜೀವನದಲ್ಲಿ ಮುಂದುವರಿಯೋದಕ್ಕೆ ಏನೇನ್ ಬೇಕೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ನಿಮ್ ಮಕ್ಕಳಿಗೆ ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಏನ್ ಕಲಿತಾ ಇದ್ದಾರೆ, ಯಾಕೆ ಕಲಿತಾ ಇದ್ದಾರೆ, ಇದು ಇಂಪಾರ್ಟೆಂಟ್. ಥರ್ಡ್ ಪಾರ್ಟಿನೇ ನೆಗೆಟಿವಿಟಿನ ಕಲಿತಾ ಇರುವಂತ ಸೂಚನೆನೂ ಇಲ್ಲಿದೆ. ಬಟ್ ಯೋಚನೆ ಮಾಡಿ ನೀವು ಸರಿಯಾದ ನಿರ್ಧಾರನ ತಗೊಳ್ಳೋದ್ರ ಮೇಲೆ ನೆಕ್ಸ್ಟ್ ಏನ್ ಅಪ್ಡೇಟ್ಸ್ ಬರುತ್ತೆ ನೋಡೋಣ. ಸೊ ಹಾಗಾಗಿ ಒಂದು ಒಳ್ಳೆ ಯಶಸ್ಸು ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಮತ್ತೆ ಥರ್ಡ್ ಪಾರ್ಟಿ ಬಿಟ್ಟೋಗಲ್ವಾ ಅಂದ್ರೆ, ಥರ್ಡ್ ಪಾರ್ಟಿ ಮೂವ್ ಆನ್ ಆಗ್ತಾರೆ. ಅವ್ರು ಏನು ವಿದ್ಯೆ ಕಲಿತಿದ್ದಾರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ನಿಮ್ಮ ವಿರುದ್ಧ ಅವರು ಪ್ರಯೋಗ ಮಾಡ್ತಾರೆ. ಅದಾದ್ಮೇಲೆ ಅವರು ತಮ್ಮದೇ ಆದ ರೀತಿಲಿ ಬೇರೆ ರೀತಿಲಿ ಬದಲಾವಣೆ ಹೊಂದಿ ಬೇರೆ ಕಡೆ ಶಿಫ್ಟ್ ಆಗಿ ಹೋಗ್ಬಿಡ್ತಾರೆ ಥರ್ಡ್ ಪಾರ್ಟಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ. ಸೊ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರೋ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.